ಬಿಜೆಪಿ, ಜನಸೇನೆ ಮತ್ತು ಚಂದ್ರಬಾಬು ನಾಯ್ಡು ಅವರ 3 ಪಕ್ಷಗಳು ಸೇರಿ ಮುಂಬರುವ ಲೋಕಸಭೆ ಮತ್ತು ಆಂಧ್ರಪ್ರದೇಶದ ವಿಧಾನಸಭೆಗೆ ಸೀಟು ಹಂಚಿಕೊಂಡಿದ್ದಾರೆ. ಜನಸೇನೆ ಮತ್ತು ಬಿಜೆಪಿ 8 ಲೋಕಸಭೆ ಸ್ಥಾನಗಳನ್ನು ಪಡೆದಿವೆ ಎಂದು ಮೂಲಗಳು ತಿಳಿಸಿವೆ. ಬಿಜೆಪಿ ಮತ್ತು ಟಿಡಿಪಿ ಮತ್ತು ಜನಸೇನಾ ಸೀಟು ಹಂಚಿಕೆ ಸೂತ್ರಕ್ಕೆ ಒಪ್ಪಿಗೆ ಸೂಚಿಸಿ ಆಂಧ್ರಪ್ರದೇಶ ವಿಧಾನಸಭೆಗೆ 2 ಪಕ್ಷಗಳು ಸೇರಿ 28ರಿಂದ 32 ಸ್ಥಾನಗಳನ್ನು ಪಡೆಯುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸಿವೆ. ಉಳಿದ ವಿಧಾನಸಭೆ ಸ್ಥಾನಗಳನ್ನು ಟಿಡಿಪಿ ಪಡೆಯಲಿವೆ. ಆಂಧ್ರಪ್ರದೇಶವು 25 ಲೋಕಸಭೆ ಮತ್ತು 175 ವಿಧಾನಸಭೆ ಕ್ಷೇತ್ರಗಳನ್ನು ಹೊಂದಿದೆ. ಮಧ್ಯೆ ಟಿಡಿಪಿ ಹಿರಿಯ ನಾಯಕ ಕಿಂಜರಾಪು ಅಚ್ಚನಾಯ್ಡು ವಿಜಯವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಜೆಪಿ ನಾಯಕರ ಆಹ್ವಾನದ ಮೇರೆಗೆ ಚಂದ್ರಬಾಬು ನಾಯ್ಡು ದೆಹಲಿಗೆ ಆಗಮಿಸಿದ್ದಾರೆ ಎಂದು ಹೇಳಿದರು. 1,000 ಕೋಟಿ ಡ್ರಗ್ಸ್ ದಂಧೆಯಲ್ಲಿ ನಂಟು ಹೊಂದಿರುವ ತಮಿಳು ಚಿತ್ರ ನಿರ್ಮಾಪಕ ಬಂಧನ. 1,000 ಕೋಟಿ ರೂಪಾಯಿ ಮಾದಕ ವಸ್ತು ಕಳ್ಳಸಾಗಾಣಿಕೆ ಪ್ರಕರಣದಲ್ಲಿ ತಮಿಳು ಚಲನಚಿತ್ರ ನಿರ್ಮಾಪಕ ಜಾಫರ್ ಸಾದಿಕ್ ಅವರನ್ನು ದೆಹಲಿ ಪೊಲೀಸರು ಮಾದಕ ದ್ರವ್ಯ ನಿಯಂತ್ರಣ ಮಂಡಳಿ ಎನ್ಸಿಬಿ ಯೊಂದಿಗೆ ಬಂಧಿಸಿದ್ದಾರೆ. 3 ಆರೋಪಿಗಳನ್ನು ದೆಹಲಿಯಲ್ಲಿ ಬಂಧಿಸಲಾಗಿದ್ದು ಅವರಿಂದ 50 ಕೆಜಿ ಸೊಡೋಪೆಡಿನ್ ವಶಪಡಿಸಿಕೊಂಡಿದ್ದಾರೆ. ಸಾದಿಕ್ ಡ್ರಗ್ಸ್ ಸಿಂಡಿಕೇಟ್ ನಡೆಸುತ್ತಿದ್ದಾನೆ ಎಂದು ನಂಬಲಾಗಿದೆ ಎಂದು ಎನ್ಸಿಬಿ ಹೇಳಿದೆ. ಇದು ಕಳೆದ 3 ವರ್ಷಗಳಲ್ಲಿ 45 ರವಾನೆಗಳನ್ನು ವಿವಿಧ ದೇಶಗಳಿಗೆ ಕಳಿಸಲಾಗಿದೆ. ಇದರಲ್ಲಿ 3,500 ಕೆಜಿ ಸೆಡೋಫ್ರೆಡಿನ್ ಇದೆ ಎಂದು ಹೇಳಲಾಗಿದೆ. ಸಾದಿಕ್ ಅವರು ತಮ್ಮ ಅಕ್ರಮ ಮಾದಕ ವಸ್ತು ಕಳ್ಳಸಾಗಣೆ ಕಾರ್ಯಾಚರಣೆಗಳಿಂದ ಅಪಾರ ಪ್ರಮಾಣದ ಹಣವನ್ನು ಗಳಿಸಿದ್ದಾನೆ ಮತ್ತು ಚಲನಚಿತ್ರ ನಿರ್ಮಾಣ, ಆತಿಥ್ಯ ಮತ್ತು ಇತರ ಉದ್ಯಮಗಳಲ್ಲಿ ಅಸಲಿ ವ್ಯವಹಾರಗಳಲ್ಲಿ ಹೂಡಿಕೆ ಮಾಡಿದ್ದಾನೆ ಎಂದು ಎನ್ಸಿಬಿ ಹೇಳಿದೆ. ಅಂತಾರಾಷ್ಟ್ರೀಯ ಮಾದಕ ವಸ್ತು ಕಳ್ಳಸಾಗಾಣಿಕೆ ಜಾಲವನ್ನು ಭೇದಿಸಲು ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಎನ್ಸಿಬಿ ಮತ್ತು ದೆಹಲಿ ಪೊಲೀಸರ ವಿಶೇಷ ದಳ ನಡೆಸಿದ ಜಂಟಿ ಕಾರ್ಯಾಚರಣೆಯ ಭಾಗವಾಗಿ ಹಿಂದೆ 3 ಬಂಧಿಸಿ ಮಾದಕ ದ್ರವ್ಯ ತಯಾರಿಸಲು ಬಳಸಿದ ಭಾರೀ ಪ್ರಮಾಣದ ರಾಸಾಯನಿಕಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು. ದೆಹಲಿ ಪೊಲೀಸರು ಎನ್ಸಿಬಿಯೊಂದಿಗೆ 2 ವಾರಗಳಿಂದ ಸಾದಿಕ್ಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. 3 ಆರೋಪಿಗಳನ್ನು ದೆಹಲಿಯಲ್ಲಿ ಬಂಧಿಸಲಾಗಿದ್ದು ಅವರ ಬಳಿ 50 ಕೆಜಿ ಸೊಡೋಪೆಡ್ರಿನ್ ವಶಪಡಿಸಿಕೊಳ್ಳಲಾಗಿದೆ. ಇವರ ಹೆಲ್ತ್ ಮಿಕ್ಸ್ ಪೌಡರ್ ಮತ್ತು ಡೆಡಿಕೇಟೆಡ್ ತೆಂಗಿನಕಾಯಿಗಳಂತಹ ಆಹಾರ ಉತ್ಪನ್ನಗಳಲ್ಲಿ ಮತ್ತು ಸಮುದ್ರದ ಸರಕುಗಳ ಮೂಲಕ ಮಾದಕ ವಸ್ತುಗಳನ್ನು ರವಾನೆ ಮಾಡುತ್ತಿದ್ದರು. ನ್ಯೂಜಿಲೆಂಡ್ ಕಸ್ಟಮ್ ಮತ್ತು ಆಸ್ಟ್ರೇಲಿಯಾದ ಪೊಲೀಸರಿಂದ ಹೆಚ್ಚಿನ ಪ್ರಮಾಣದ ಸೆಡೋಪೆಡ್ರಿನ್ ಅನ್ನು 2 ದೇಶಗಳಿಗೆ ಗಳಿಸಲಾಗುತ್ತಿದೆ ಎಂದು ಮಾಹಿತಿ ನಂತರ ತಿಳಿದು ಬಂದಿದೆ. ಬೆಂಗಳೂರು ರಾಮೇಶ್ವರಂ ಕೆಫೆ ಸ್ಫೋಟದ ಶಂಕಿತ ಆರೋಪಿ ಸ್ಫೋಟದ ನಂತರ ತನ್ನ ಬಟ್ಟೆ ಮತ್ತು ದಾರಿಯನ್ನು ಹಲವು ಬಾರಿ ಬದಲಿಸಿದ್ದಾನೆ ಎಂದು ಸಿಸಿಟಿವಿ ದೃಶ್ಯಾವಳಿಗಳನ್ನು ವಿಶ್ಲೇಷಿಸಿದ ನಂತರ ತನಿಖಾಧಿಕಾರಿಗಳು ಶುಕ್ರವಾರ ತಿಳಿಸಿದ್ದಾರೆ. ಪೊಲೀಸರಿಗೆ ಸಿಕ್ಕಿರುವ 3 ಸಿಸಿಟಿವಿ ವಿಡಿಯೋಗಳಲ್ಲಿ ಶಂಕಿತ ವ್ಯಕ್ತಿ 3 ವಿಭಿನ್ನ ಬಟ್ಟೆಗಳಲ್ಲಿ ಕಾಣಿಸಿಕೊಂಡಿದ್ದಾನೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ. ಮೊದಲ ವಿಡಿಯೋದಲ್ಲಿ ಶಂಕಿತ ವ್ಯಕ್ತಿಯು ಮಾರ್ಚ್ 1ರಂದು ಸುಮಾರು 11:45ಕ್ಕೆ ಕೆಫೆಗೆ ಸುಧಾರಿತ ಸ್ಫೋಟಕ ಸಾಧನಗಳನ್ನು ಇರಿಸಲು ಹೋಗುತ್ತಿರುವುದನ್ನು ತೋರಿಸಿದೆ. ಈ ವಿಡಿಯೋದಲ್ಲಿ ಅವರ ಪೂರ್ಣ ತೋಳಿನ ಶರ್ಟ್ ಮತ್ತು ತಿಳಿ ಬಣ್ಣದ ಪೋಲೋ ಕ್ಯಾಪ್, ಕನ್ನಡಕ ಮತ್ತು ಮುಖವಾಡಗಳನ್ನು ಧರಿಸಿರುವುದನ್ನು ಪೊಲೀಸರು ನೋಡಿದ್ದಾರೆ. ಮಧ್ಯಾಹ್ನ 2:30 ಸುಮಾರಿಗೆ ನೇರಳೆ ಬಣ್ಣದ ಅರ್ಧ ತೋಳಿನ ಟಿ ಶರ್ಟ್ ಮತ್ತು ಕಪ್ಪು ಟೋಪಿ ಧರಿಸಿದ್ದ ಅವರು ಮತ್ತೊಂದು ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದಾಗ ಮತ್ತೊಂದು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅವನು ಇಲ್ಲಿ ಮುಖವಾಡ ಧರಿಸಿದ್ದರೂ ಆದರೆ ಕನ್ನಡ ಧರಿಸಿರಲಿಲ್ಲ. ಬಳ್ಳಾರಿ ಕೇಂದ್ರ ಬಸ್ ನಿಲ್ದಾಣ 3ನೇ ಸಿಸಿಟಿವಿ ದೃಶ್ಯಾವಳಿಯಲ್ಲಿ ರಾತ್ರಿ 9 ಗಂಟೆ ಸುಮಾರಿಗೆ ದಾಖಲಾಗಿದ್ದು ಶಂಕಿತ ವ್ಯಕ್ತಿ ಕ್ಯಾಪ್ ಅಥವಾ ಕನ್ನಡಕವನ್ನು ಧರಿಸಿರಲಿಲ್ಲ. ಹಲವು ತನಿಖಾ ತಂಡಗಳು ರಚಿಸಲಾಗಿದ್ದು ಭಾರೀ ಶೋಧ ಕಾರ್ಯಾಚರಣೆ ನಡೆಯುತ್ತಿದೆ. ತನಿಖೆಯನ್ನು ಕೈಗೆತ್ತಿಕೊಂಡ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ಆರೋಪಿಗಳ ಬಂಧನಕ್ಕೆ ಕಾರಣವಾಗುವ ಯಾವುದೇ ಮಾಹಿತಿ ನೀಡಿದವರಿಗೆ 10 ಲಕ್ಷ ರೂಪಾಯಿ ಬಹುಮಾನ ನೀಡಿದೆ.